ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅತ್ತೆ, ಕಾಫಿ ತಗೊಳ್ಳಿ. ಬಂದ್ಯಾ ಕಂದ? ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಹೋಗಿದ್ ಕೆಲ್ಸ ಏನಾಯ್ತು? ಟೆಂಡರ್ ನಮ್ಗೆ ಸಿಕ್ತಮ್ಮ. ಎಸ್. ಪ್ರಾಜೆಕ್ಟು ನಮಗೆ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇದ್ರೂ ಕೂಡ ನಮಗೆ ಸಿಗಬೇಕು ಅಂತ ಆ ದೇವ್ರ ಹತ್ರ ಹರಕೆ ಹೊತ್ಕೊಂಡಿದ್ದೆ ಕಣೋ. ಅದರಿಂದ ನಮ್ಮ ಬಿಸ್ನೆಸ್ ದೊಡ್ಡದಾಗಿ ಬೆಳೆಯೋದ್ರ ಜೊತೆಗೆ ಇನ್ನೂ ಸುಮಾರು ಜನಕ್ಕೆ ಕೆಲಸ ಸಿಗುತ್ತೆ ಅನ್ನೋ ಆತ್ಮತೃಪ್ತಿ ಇರುತ್ತೆ. ಅಮ್ಮ, ಆಕ್ಚುಲಿ ಟೆಂಡರ್ ಮೇಲೆ ನನಗೆ ನಂಬಿಕೆನೆ ಹೊರಟೋಗ್ಬಿಟ್ಟಿತ್ತು. ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ರು ನನ್ನ ಕಣ್ಮುಂದೆನೆ ಪ್ರಾಜೆಕ್ಟ್ ಮಿಸ್ ಆಗ್ತಿದೆ ಅಂತ ತುಂಬಾ ಬೇಜಾರಾಯ್ತಮ್ಮ. ಸರಿಯಾದ ಟೈಮ್ಗೆ ರಾಧಿಕಾ ನಾವು ಕೋಟ್ ಮಾಡಿರೋ ಕವರ್ ತಂದ್ಕೊಟ್ಟಿದ್ದಕ್ಕೆ ಟೆಂಡರ್ ನಮಗ್ ಸಿಕ್ತು. ಇದಕ್ಕೆಲ್ಲ ಕಾರಣ ರಾಧಿಕಾನೇ. ಅಮ್ಮ ರಾಧಿಕಾ, ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಮ್ಮ. ಥ್ಯಾಂಕ್ಸ್ ರಾಧಿಕಾ. ನಮ್ಮ ಮಧ್ಯೆ ಥ್ಯಾಂಕ್ಸ್ ಎಲ್ಲ ಯಾಕಿರಿ? ತಗೊಳ್ಳಿ. ವಾಸಿನಿಯವರೇ, ಇದನ್ನ ಯಾಕೆ ನನಗೆ ಕೊಡ್ತಿದ್ದೀರಿ? ಹಬ್ಬಕ್ಕೆ ಬಂದಿರೋ ಮುತ್ತೈದಿನ ಬರೀ ಕೈನಲ್ಲಿ ಕಳ್ಸಕ್ಕಾಗತ್ತಾ? ಪರಿಮಳ ಅವರೇ, ನೀವು ಈ ಬಾಗಿನ ತಗೊಂಡು ನನ್ನ ಮನೆಗೆ ನನ್ನ ಮಕ್ಳಿಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಬೇಕು. ನನ್ನ ಮಕ್ಕಳ ಮನೆ ಅಂದಮೇಲೆ ನನ್ನ ಆಶೀರ್ವಾದ ಯಾವಾಗಲೂ ಇರುತ್ತೆ. ನಾನು ದಿನ ಕೇಳ್ಕೊಳ್ಳೋದು ಇದನ್ನೇ, ನನ್ನ ಮಕ್ಕಳು ಅಳಿಯಂದ್ರು ಯಾವಾಗಲೂ ಚೆನ್ನಾಗಿರ್ಬೇಕು ಅಂತ. ಆದ್ರೆ ಇದೆಲ್ಲ ಮುತ್ತೈದೆ ಕೊಟ್ಟಿರೋ ಸೀರೆ, ಬಳೆ, ಅರಿಶಿನ, ಕುಂಕುಮನ ಬೇಡ ಅನ್ಬಾರ್ದು. ನನ್ನ ಹೆಣ್ಮಕ್ಳನ್ನ ನಿಮ್ಮ ಮನೆಗೆ ಕೊಟ್ಟಿದ್ದಕ್ಕೆ ನನಗೆ ತುಂಬಾನೇ ಖುಷಿ ಇದೆ. ನೀವು ಅಷ್ಟೇ ಅವರನ್ನ ನಿಮ್ಮ ಮಕ್ಕಳ ಹಾಗೆ ನೋಡ್ಕೋತಾ ಇದ್ದೀರಿ. ಅವರಿಬ್ರು ಈ ಮನೆಯಲ್ಲಿ ಎಷ್ಟು ಖುಷಿಯಾಗಿದ್ದಾರೋ ನಮ್ಮ ಅದಿತಿನೂ ಅಷ್ಟೇ. ಹೋದ ಮನೆಯಲ್ಲಿ ಸಂತೋಷವಾಗಿದ್ರೆ ನನಗಷ್ಟೇ ಸಾಕು. ನೀವು ಅದಿತಿ ಮದುವೆ ಬಗ್ಗೆ ತಲೆ ಕೆಡಿಸ್ಕೋಬೇಡಿ.
ಆರ್ತಿ ಅಮೂಲ್ಯ ಅವ್ರ ಗಂಡನ ಮನೆಯಲ್ಲಿ ಎಷ್ಟು ಸುಖವಾಗಿದ್ದಾರೋ ಅವಳು ಕೂಡ ಅವ್ರ ಗಂಡನ ಮನೆಯಲ್ಲಿ ಅಷ್ಟೇ ಸುಖವಾಗಿರ್ತಾಳೆ. ನೋಡಿ, ಮದುವೆ ಖರ್ಚಿನೆಲ್ಲ ನಾವೇ ನೋಡ್ಕೋತೀವಿ. ಯಾಕಂದ್ರೆ ಆದ್ಯ ಹೇಗೋ ಅದಿತಿ ಕೂಡ ನಮ್ಗೆ ಹಾಗೇನೆ. ವೇದ, ಅಣ್ಣನ ಸ್ಥಾನದಲ್ಲಿ ನಿಂತು ಅದಿತಿ ಮದುವೆನ ಗ್ರ್ಯಾಂಡ್ ಆಗಿ ಮಾಡ್ಕೊಡ್ಬೇಕು ನೀನು. ಖಂಡಿತ. ಅತಿಥಿ ಮದುವೆ ನಡೆಸಿಕೊಳ್ಳೋ ಜವಾಬ್ದಾರಿ ನನ್ನ. ನಾನು ಇದನ್ನ ಪರಿಯಮ್ಮನು ಕೂಡ ಹೇಳಿದ್ದೀನಿ. ಇವತ್ತು ನಿಮಗೂ ಮಾತು ಕೊಡ್ತೀನಿ. ಅತಿಥಿ ಮದುವೆ ನಡೆಸಿಕೊಳ್ಳೋ ಜವಾಬ್ದಾರಿ ನನ್ನ. ನಾನು ಮಲಗಿರೋದು ನೋಡಿ ಏಜ್ ಏನಾದ್ರು ನಾನು ಸಾಯ್ಸಕ್ಕೆ ಟ್ರೈ ಮಾಡ್ಬಿಟ್ರೆ? ಇಲ್ಲ ಇಲ್ಲ ಇಲ್ಲ, ಹಾಗೇನಾದ್ರೂ ಮಾಡಿದ್ರೆ ನಾನು ಕೂಗ್ತೀನಿ ಅಂತ ಏಜೆಗೆ ಚೆನ್ನಾಗಿ ಗೊತ್ತು. ಏನಾದ್ರೂ ಆಗಲಿ, ಮನಸ್ಸಲ್ಲಿ ಹೇಳೋಕ್ಕಿಂತ ಬಾಯಲ್ಲಿ ಹೇಳದೆ ಒಳ್ಳೇದನ್ಸುತ್ತೆ. ಜಯ ಹನುಮಾನಿಗೆ ಅನುಗುಣ ಸಾಗ ಚೆಕ್. ಏಜ್ ಸುಮ್ಮನಿರು, ನಾನೇನು ಮಾಡಲ್ಲ. ನೀ ಕಿರ್ಚಲ್ಲ ಅಂದ್ರೆ ತೆಗಿತೀನಿ. ನೀವು ಇಷ್ಟೊತ್ತಲ್ಲಿ ಇಲ್ಲೇನು ಮಾಡ್ತಿದ್ದೀರಾ? ನೀನೇ ಗೆಸ್ ಮಾಡಿ. ಇಲ್ಲಿ ಉಸಿರಾಡಕ್ಕೆ ಭಯ ಆಗ್ತಿದೆ. ಗೆಸ್ ಹೇಗೆ ಮಾಡೋಕ್ಕಾಗುತ್ತೆ, ನೀವೇ ಹೇಳಿ. ಬೆಳಗ್ಗೆ ನಾನು ನಿನ್ನ ಜೊತೆ ತುಂಬ ರೂಢಾಗಿ ಬಿಹೇವ್ ಮಾಡ್ಬಿಟ್ಟೆ. ನೀನು ಬೇರೆ ಏನು ಹೇಳಿದ್ರು ಸುಮ್ಮನೆ ಇರ್ತಿದ್ದೆ. ಆದರೆ ನೀನು ನನ್ನ ಮನೆತನದ ಬಗ್ಗೆ ಮಾತಾಡಿದೆ. ಅದು ಅಲ್ಲದೆ ಸರು ಮನೆ ಬಿಟ್ಟು ಹೋಗ್ತೀನಿ ಅಂತ ನಿಂತಿದ್ಲು. ತುಂಬಿದ ಮನೆ ಒಡೆಯುತ್ತಲ್ಲ ಅನ್ನೋ ಕೋಪಕ್ಕೆ ನಾನು ನಿನ್ನ ಮೇಲೆ ಕೈ ಮಾಡಿಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಏಜೆ, ನೀವ ಈ ಮಾತು ಹೇಳ್ತಿರೋದು? ಇಲ್ಲ, ನೀನು ಎಷ್ಟು ಒಳ್ಳೆಯವಳು ಅಂತ ನನಗೆ ಗೊತ್ತು. ನಿನ್ನ ಬಗ್ಗೆ ನಂಗೆ ತುಂಬ ಒಳ್ಳೆ ಒಪಿನಿಯನ್ ಇದೆ. ಹೆದರ್ಕೋಬೇಡ, ನಾನು ನಿನಗೇನೂ ಮಾಡಲ್ಲ. ಬಾ, ಜೀವನೇ ಹೋಗ್ಬಿಡುತ್ತೆ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಆದರೆ ಈಗ ಆರಾಮಾಗಿ ಮಾಡ್ಕೋಬೋದು. ಆದರೆ ಅದಕ್ಕೂ ಮುಂಚೆ ಇದನ್ನು ತಿಂದ್ಬಿಟ್ಟು ಮಲ್ಕೋ. ಹೇಗಿದೆಯಾ ಜೋಗ್ತವ? ನಮ್ಮ ಮನೆಗೆ ಬಂದು ಬಹಳ ದಿನಗಳಾಯ್ತು. 3 ತಾಯಂದ್ರು ಸೇರೋ ಹೊತ್ಗ ನನ್ನ ಇಲ್ಲಿ ಕಳಿಸ್ಬೇಕು ಅಂತ ಈಕಿ ತೀರ್ಮಾನ ಮಾಡ್ಯಾಳ ಅನ್ಸ್ತೈತಿ. ಅದಕ್ಕ ನಾ ಇಲ್ಲಿಗೆ ಬಂದೀನಿ. ಇಂದಿರಾ, ಯಾರ ಬಗ್ಗೆ ಹೇಳ್ತಿದ್ದೇವಾ? ನಾ ಬಂದ್ರು ನಾ ಬರ್ದೇ ಇದ್ರು ಈ ತಾಯಿ ಎಲ್ಲಾ ಕಡೆ ಇರ್ತಾಳ. ಎಲ್ಲವನ್ನೂ ನೋಡ್ತಾಳ.
ಏನಾಗ್ಬೇಕೋ ಅದನ್ನ ಮಾಡಿಸ್ತಾಳ. ತಾಯಿ ಅಂದ್ರ ಸುಮ್ನೆ ಏನು, ತಾಯಿ ಗರ್ಭದೊಳಗಿನ ಗೊಟ್ಟು ಆಕಿಗೊಬ್ಳುಗ ಗೊತ್ತು. ಜೋಗ್ತವ ನನ್ನ ಮನ್ಸಲ್ಲಿರೋ ಗುಟ್ಟುಗಳ ಬಗ್ಗೆ ಹೇಳ್ತಿದ್ದಾಳ. ಯಾವ ಗುಟ್ಟು ಸಹ ಬಹಳ ಕಾಲ ಉದುರ್ದಾಗ ಇರೋದಕ್ಕೆ ಸಾಧ್ಯ ಇಲ್ಲ. ಬಸರನಾಂಗ ಆಯಾ ಕಾಲಕ್ಕೆ ಅದು ಲೋಕದ ಮುಂದೆ ಬರ್ಲಿಕ್ಕಾಗಬೇಕು. श्यामं पीतकौशेयवासं श्रीवत्सान्तं कौस्तुभोद्भासुरान्नं पुण्योपेतं पुण्डरीकायताक्षं विष्णुं वन्दे सर्वलोकैकनाथम्. ಫಾತಿಮಾ ಇಲ್ಬಾ. ಅವಳ್ಯಾಕೆ ಜಾಯ್? ಕಾಯಿ ಹೊಡಿಯೋದಿಕ್ಕೆ. ಫಾತಿಮಾ ತೆಂಗಿನಕಾಯಿ ಹೊಡಿಯೋದು ಅಂದ್ರೆ ಏನ್ ಸರ್? ಏನ್ ನಾಣಿ, ಯಾಕೆ ಹೊಡಿಬಾರ್ದು? ಯಾಕೆ ಹೊಡಿಬೇಕು ಜಾಯ್? ನಿತ್ಯ ಒಂದ್ ನಿಮಿಷ. ಅಂದ್ರೆ ಜೈ ಅವಳು ಬೇರೆ ಮತದವಳಲ್ವಾ? ನಮ್ಮ ಆಚಾರ ಸಂಪ್ರದಾಯ ಮಾಡೋದೆಲ್ಲ ಅವಳಿಗೆ ಇಷ್ಟ ಆಗತ್ತೋ ಇಲ್ವೋ? ಆಂಟಿ, ಮತ ಅಂದ್ರೆ ಏನರ್ಥ? ಒಳ್ಳೇದ್ ಮಾಡುದು ಅಂತ ಅಲ್ವಾ? ಯಾವ ಮತ ಆದ್ರೂ ಮನುಷ್ಯರಿಗೆ ಒಳ್ಳೇದೇ ಮಾಡ್ಬೇಕು. ಫಾತಿಮಾ ನಮ್ಮ ಹುಡುಗಿ, ನಮಗ್ ಒಳ್ಳೇದ್ ಬಯಸೋ ಹುಡುಗಿ. ಅವಳು ತೆಂಗಿನಕಾಯಿ ಓಡಿದ್ರೆ ಯಾವ ತಪ್ಪೂ ಇಲ್ಲ. ಫಾತಿಮಾ ಪ್ಲೀಸ್ ಕಮ್. ಫಾತಿಮಾ ನಾನ್ ಹೇಳ್ತಿದ್ದೀನಿ ಬಾ. ಈ ಕ್ವಾರೆನ ಸುತ್ತಮುತ್ತ ಇರೋ ಬಡವರಿಗೋಸ್ಕರ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ಕ್ವಾರೆಯಿಂದ ಬರೋ ಲಾಭದಲ್ಲಿ 60% ಆ ಬಡವರಿಗೋಸ್ಕರ ಖರ್ಚು ಮಾಡ್ತಿದ್ದೀನಿ. ಮಿಕ್ಕಿರೋ 40% ಕ್ವಾರೆ ಮೇಂಟೆನೆನ್ಸ್ಗೆ ಅಂತ ಸರಿ ಹೋಗುತ್ತೆ. ಇದು ಒಳ್ಳೆ ಕೆಲಸ ಅಂತ ನೀನ್ ಭಾವಿಸಿದ್ರೆ ಆ ಬಡವರಿಗೆ ಒಳ್ಳೇದಾಗ್ಲಿ ಅಂತ ಅನ್ಕೊಂಡು ಹೋಗಿ ತೆಂಗಿನಕಾಯಿ ಹೊಡಿ. ಇಲ್ದಿದ್ರೆ ನಿನ್ನಿಷ್ಟ. ನೀನ್ ಯಾರಿಗೂ ಹೆದರೋ ಅಗತ್ಯ ಇಲ್ಲ ಫಾತಿಮಾ. ತಪ್ಪು ಮಾಡಿದ್ರಷ್ಟೇ ಹೆದರ್ಬೇಕು. ಹೋಗಿ ಕಾಯಿ ಹೊಡಿ. ತುಂಬಾ ಥ್ಯಾಂಕ್ಸ್ ತಾರ ಅವರೇ, ನೀವು ನಮ್ಮ ಮಗಳು ಪರವಾಗಿ ನಿಂತ್ರಲ್ಲ, ತುಂಬಾನೇ ಖುಷಿ ಆಯ್ತು. ಅದು ಅಲ್ಲದೆ ಮನೆ ಸೊಸೆನ ಮಗಳ ತರ ನೋಡ್ಕೊಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮಗಳ ತರ ನೋಡೋದಲ್ಲ ಚಂದ್ರು ಅವರೇ, ಅವಳು ನಮಗೆ ಮಗಳಿಗಿಂತ ಹೆಚ್ಚು. ಯಾಕೆಂದ್ರೆ ಕಮಲಿ ನಮ್ಮ ಮಗಳ ಜೀವನನ ಸರಿ ಮಾಡಿದಾಳೆ, ಈ ಮನೆ ಜವಾಬ್ದಾರಿ ತಗೊಂಡಿದ್ದಾಳೆ, ನನಗೆ ತಕ್ಕ ಸೊಸೆ ಅಂತ ಎಲ್ಲರ ಹತ್ರನೂ ಹೇಳಿಸ್ಕೊಂಡಿದ್ದಾಳೆ. ಇದಕ್ಕಿಂತ ಇನ್ನೇನ್ ಬೇಕು?
ಆ್ಯಕ್ಚುಲಿ ಇಂಥ ಮಗಳನ್ನ ನೀವು ನಮ್ಮನೆಗೆ ಸೊಸೆಯಾಗಿ ಕಳಿಸಿದ್ದೀರಲ್ಲ, ನಾವು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ದಿನ ತಂದೆಯಾಗಿ ಕಮಲಿಗೆ ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ, ಚೆನ್ನಾಗಿ ನೋಡ್ಕೊಳಕ್ಕಾಗಲಿಲ್ಲ ಅನ್ನೋದು ಬೇಜಾರು ನನ್ನ ಮನಸ್ಸಲ್ಲಿತ್ತು. ಆದರೆ ಇವತ್ತು ನಿಮ್ಮನ್ನೆಲ್ಲ ನೋಡಿದ ಮೇಲೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಮಕ್ಕಳನ್ನ ನೀವೆಲ್ಲ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ, ಅವಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ, ಅದಕ್ಕೆ ಮೇಲೆ ಅವಳ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿದ್ದೀರಾ. ಆದರೆ ಇವತ್ತು ನೀವು ಕಮಲಿ ಪರವಾಗಿ ಮಾತಾಡಿದ್ದೀರಲ್ಲ, ಇನ್ನು ಮುಂದೆ ಅವಳು ಕಮಲಿ ಕಡೆ ತಲೆ ಕೂಡ ಹಾಕೋದಿಲ್ಲ. ಚಂದ್ರು, ಕಮಲಿ ಬಗ್ಗೆ ನೀನು ಏನು ಯೋಚನೆ ಮಾಡಬೇಡ. ಅವಳು ನಮ್ಮನೆಯಲ್ಲಿ ಸೇಫ್ ಆಗಿರ್ತಾಳೆ, ಸುಖವಾಗಿರ್ತಾಳೆ. ಐ ಗ್ಯಾರಂಟಿ ಯು. ಓಕೆ? ತಾರಾ, ಚಂದ್ರು ಹೇಳಿದ ಹಾಗೆ ಇವತ್ತು ಊರ್ಮಿಳ ಮುಂದೆ ನೀನು ನಮ್ಮ ಕಮಲಿನ ಸಪೋರ್ಟ್ ಮಾಡ್ಕೊಂಡು ಮಾತಾಡಿದ್ಯಲ್ಲ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತುಂಬ ಖುಷಿ ಆಯಿತು. ಇದರಲ್ಲಿ ಸಪೋರ್ಟ್ ಮಾಡ್ಕೊಂಡು ಮಾತಾಡೋಂಥದ್ದು ಏನಿದೆ ರಮೇಶ್? ಕಮಲಿ ಎಂಥ ಸ್ಥಿತಿಯಲ್ಲೂ ಕೂಡ ಆ ಮಟ್ಟಕ್ಕೆ ಇಳಿಯಲ್ಲ. ಅದಿರಲಿ ರಮೇಶ್, ಇಷ್ಟೆಲ್ಲ ಆದರೂ ನಾವು ಯಾಕೆ ಸುಮ್ಮನೆ ಇದ್ದೀವಿ? ನಾನು ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತೀನಿ. ಮುಂದೆ ಈ ರೀತಿ ಆದರೆ ಸರಿ ಹೋಗಲ್ಲ. ಹೌದು ಚಂದ್ರು, ಯಾಕೋ ಬಹಳ ವಿಚಿತ್ರ ಅನಿಸ್ತಾ ಇದೆ. ಜನ್ಮ ಕೊಟ್ಟು ತಂದೆಗೆ ಹೀಗೆಲ್ಲ ಮಾಡೋದು ಅಂದ್ರೆ ಏನು ಅರ್ಥ ಅಂತೀನಿ. ನೋ ಚಂದ್ರು, ಇದನ್ನು ಹೀಗೆ ಬಿಟ್ರೆ ಒಂದೊಂದಿನ ಅನೇಕ ಫ್ಯಾಮಿಲಿಗೆ ತುಂಬಾ ಡೇಂಜರಸ್ ಅನಿಸ್ತಾರೆ. ಈಗಾಗಲೇ ಯುವರ್ ಲೈಫ್ ಇಸ್ ಇನ್ ಡೇಂಜರ್. ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಈಗ ಸುಮ್ಮನೆ ಇದ್ರೆ ತುಂಬಾ ಕಷ್ಟ ಆಗುತ್ತೆ. ವಿ ಶುಡ್ ಡೂ ಸಮಥಿಂಗ್ ಚಂದ್ರು. ಹೌದು, ನನಗೂ ಇದ್ರ ಬಗ್ಗೆ ಎಲ್ಲ ಆಕ್ಷನ್ ತಗೋಬೇಕು ಅಂತ ಅನಿಸ್ತಾ ಇದೆ. ಆದರೆ ನನಗಿಂತ ಜಾಸ್ತಿ ಅನ್ಯಾಯ ಆಗಿರೋದು ಕಮಲಿಗೆ. ಈ ಜನ್ಮದಲ್ಲಿ ನಾನ್ ನಿನ್ಗೆ ಹಾಡ್ ಹಾಡೋದು ಅನ್ನೋದು ಸಾಧ್ಯ ಇಲ್ಲ. ತಗೋ, ₹1,00,000. ನಿನಗೆ ಕೊಡ್ಬೇಕಾಗಿರೋ ಸಾಲದಲ್ಲಿ ವಜಾ ಮಾಡ್ಕೋ. ₹1,00,000? ಹೌದು. ನಿನ್ನೆ 50,000 ಕೊಡೋಣ ಅನ್ಕೊಂಡೆ, ಆದ್ರೆ ಆ ದುಡ್ಡನ್ನ ಅತ್ತೆಗೆ ಕೊಡ್ಬೇಕಾಗ್ ಬಂತು. ಅದಕ್ಕೆ ನನ್ ಕೃಷ್ಣ ನನ್ಗೆ ಇವತ್ತು ₹1,00,000 ಸಿಗೋ ಹಾಗೆ ಮಾಡಿದ್ದಾನೆ. ಒಂದೇ ದಿನದಲ್ಲಿ ₹1,00,000 ಎಲ್ಲಿಂದ ಬಂತು? ಕೃಷ್ಣ ಮನ್ಸ್ ಮಾಡಿದ್ರೆ ₹1,00,000 ಏನ್ ದೊಡ್ಡದು, ಕೋಟಿ ರೂಪಾಯಿ ಆದ್ರೂ ಕೊಡ್ತಾನೆ. ಹೇಗ್ ಕೊಡ್ತಾನೆ? ಆಕಾಶದಿಂದ ₹1,00,000 ಏನಾದ್ರೂ ಕೆಳಗೆ ಸಿತಾನ? ಆಕಾಶದಿಂದ ಕೆಳಗ್ ಹಾಕ್ತಾನೋ ಅಥವಾ ಪಾತಾಳದಿಂದ ಮೇಲಕ್ ತಗೊಂಡ್ ಬರ್ತಾನೋ ನಿಮಗ್ ಬೇಕಾಗಿಲ್ಲ. ಅನವಶ್ಯಕವಾಗಿ ಮಾತಾಡೋದನ್ ಬಿಟ್ಟು ದುಡ್ಡು ತಗೊಳ್ಳಿ. ಅಂದ್ರೆ ಇವತ್ತು ಬೇಡ ಶ್ಯಾಮ, ನಾಳೆ ತಗೋತೀನಿ ಬಿಡು. ನಾಳೆನಾ? ಇವತ್ತಂತದ್ ಏನಾಗಿದೆ ತಗೊಳಕ್ಕೆ? ಅಂದ್ರೆ ಹಾ, ಅದು ಇವತ್ತು ಶುಕ್ರವಾರ ಅಲ್ವಾ? ಶುಕ್ರವಾರ ಯಾರಿಗೂ ದುಡ್ಡು ಕೊಡ್ಬಾರ್ದು. ಅದು ನಿನಗೆ ಒಳ್ಳೇದಲ್ಲ ಶ್ಯಾಮ. ನಿನಗ್ ಕೊಡ್ಬೇಕಾವ್ ದುಡ್ಡು ಎಷ್ಟು ಬೇಗ ಕೊಡ್ತೀನೋ ನನಗೆ ಅಷ್ಟು ಒಳ್ಳೇದು. ಇಲ್ದಿದ್ರೆ ನಾಳೆ ಒಳಗೆ ಈ ದುಡ್ಡು ನನ್ನ ಹತ್ರ ಇಲ್ದಿರೋ ಹಾಗೆ ಮಾಡ್ತೀಯ ನೀನು. ಅಷ್ಟು ಬುದ್ಧಿ ಇದೆ. ತಗೋ. ಏನ್ ಯೋಚನೆ ಮಾಡ್ತಿದ್ಯಾ? ಓ, ರಸೀದಿ ತರ್ತೀನಿ ಅಂತ ಹೋಗಿ ಮತ್ತೆ ಎಲ್ರನ್ನೂ ಕರ್ಕೊಂಡ್ ಬರೋಣ ಅನ್ಕೊಂಡಿದ್ಯಾ? ಇಲ್ ನೋಡು, ರಸೀದಿ ಬುಕ್ ಕೂಡ ನಾನೇ ತಂದಿದ್ದೀನಿ.
ತಗೋ. 1,00,000 ರೂಪಾಯಿ ತಗೊಂಡೆ ಅಂತ ಇದ್ರಲ್ಲಿ ಬರೆದು ಸೈನ್ ಮಾಡು. ನರಸಿಂಹಮೂರ್ತಿಗಳಿಗೆ ಸುಧಾ ಅವರು ಹೇಳ್ತಿದ್ದಾರೆ, ಹಣ ಸಂಪಾದನೆ ಮೂಲಕ ಉದ್ಯೋಗಸ್ಥ ಮಹಿಳೆ ಆದದ್ದು ಪಕ್ಷದಲ್ಲಿ ಸಂಸಾರದಲ್ಲಿ ಗೃಹಲಕ್ಷ್ಮಿಯಾಗಿ ಗುಣಾತ್ಮಕವಾಗಿರ್ತಕ್ಕಂಥ ಅಂಶಕ್ಕೆ ಸಾಧ್ಯವೇ ಆಗುವುದಿಲ್ಲ. ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿ ಬೇಕಾ ಬೇಡವಾ ಅಂತ ಯೋಚನೆ ಮಾಡಕ್ ಮುಂಚೆ ಲಕ್ಷ್ಮಿ ಇಲ್ಲ ಅಂದ್ರೆ ಹಬ್ಬ ನಡ್ಸಕ್ಕಾಗಲ್ಲ, ಅದನ್ನೆಲ್ಲ ಒಪ್ಲೇಬೇಕಾಗತ್ತದು. ಅಲ್ಲ, ಇದು ಎಂತ ಆರ್ಗ್ಯುಮೆಂಟ್ ಅಂತ ನಂಗೆ ಆಶ್ಚರ್ಯ ಆಗ್ತಾ ಇಲ್ಲ. ಈಗ ಇವತ್ತು ಉದ್ಯೋಗಕ್ಕೆ ಹೋಗ್ತಕ್ಕಂಥ ಲಕ್ಷ್ಮಿ ಇದೆಯಲ್ಲ, ಉದ್ಯೋಗಸ್ಥ ಲಕ್ಷ್ಮಿ ಅಂತ ಇಟ್ಕೊಳ್ಳಿ, ಆಕೆ ಒಂದು ಮನೆಗೆ ಪನ್ನೀರಿನ ಓವರ್ ಹೆಡ್ ಟ್ಯಾಂಕ್ ಇದ್ದಾಗೆ ಈ ಗೃಹಲಕ್ಷ್ಮಿ ಅಂತಕ್ಕಂಥವಳು ಮನೆ ಒಳಗಡೆ ಇರ್ತಕ್ಕಂಥ ತೊಟ್ಟಿಕ್ಕೊಂದು ನಲ್ಲಿ ಇದ್ದ ಹಾಗೆ. ಆ ಓವರ್ ಹೆಡ್ ಟ್ಯಾಂಕ್ ಅಲ್ಲಿ ನೀರಿದ್ರೆ ಮಾತ್ರ ನಲ್ಲಿ ನೀರು ಹಿಡಿಯಕ್ ಸಾಧ್ಯ, ಇಲ್ಲಾಂದ್ರೆ ಎಲ್ಲಿಂದ ಬರುತ್ತೆ ಸ್ವಾಮಿ ನೀರು? ಆದ್ರಿಂದ ಓವರ್ ಹೆಡ್ ಟ್ಯಾಂಕ್ ತುಂಬಿಸೋರು ಯಾರು? ಅವ್ರು ತುಂಬಿಸೋದೇ ಉದ್ಯೋಗ ಲಕ್ಷ್ಮಿ. ಆ ದೃಷ್ಟಿಯಿಂದ ಉದ್ಯೋಗ ಲಕ್ಷ್ಮಿಯಿಂದನೇ ಗೃಹಗಳು ನಡೀತಾ ಇದೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ನೀವಿವತ್ತು ಓದಬೇಕು, ಗಳಿಸ್ಬೇಕು, ಸಂಸಾರ ನಡೆಸಬೇಕು, ಜಗತ್ತನ್ನೇ ನಡೆಸ್ತಕ್ಕಂತಹ ಮಹಿಳೆಯರು ನಮ್ಮ ಜೊತೆ ಇರುವಾಗ ಇನ್ನೂ ನಾವು ಗೃಹಲಕ್ಷ್ಮಿ ಆಗಿರಬೇಕು, ಮನೆಯಲ್ಲಿ ಒಬ್ಬಟ್ಟು ಮಾಡಬೇಕು, ರಂಗೋಲಿ ಬಿಡಬೇಕು ಅಂತ ಹೇಳೋದ್ರಲ್ಲಿ ಅರ್ಥವೇ ಇಲ್ಲ ಅಂತ ನಾನು ವಾದ ಮಾಡ್ತಾ ಇದ್ದೀನಿ. ಪ್ರಾಣೇಶ್, ಗೃಹಲಕ್ಷ್ಮಿ ಆದರೆ ಅವಲಂಬನೆ, ಉದ್ಯೋಗಸ್ಥ ಮಹಿಳೆ ಇದ್ರೆ ಸ್ವಾವಲಂಬನೆ ಅಂತ ನರಸಿಂಹಮೂರ್ತಿಗಳವರ ಮಾತು. ನೀವೇನಂತೀರಿ? ನಮ್ಮ ಕಡೆ ಉತ್ತರ ಕನ್ನಡದ ಕಡೆ ಒಂದು ಭಾಳ ಒಳ್ಳೆ ಜೋಕ್ ಇದೆ, ನಾನು ಯಾವಾಗಲೂ ಹೇಳ್ತಿರ್ತೀನಿ. ಪಾಪ ಗೃಹಲಕ್ಷ್ಮಿ ಹೆಂಡ್ತಿ, ರೀ ನಾನು ಯಾವಾಗಲೂ ನಿಮ್ಮ ನೆರಳಲ್ಲೇ ಇರ್ಬೇಕ್ರಿ ಅಂತ ಬಂದು ಗೌರಿ ಹಬ್ಬದ ದಿನ ನಮಸ್ಕಾರ ಮಾಡಿದ್ಲು. ಅವ್ರ ಕಡೆಯವರಿದ್ರು ಗಂಡ, ಅವ್ರು ಇವ್ರ ಮಾತು ಜಾಸ್ತಿ ಕೇಳಿದ್ದ ಅವನು. ಏನೋ ಯಾವಾಗಲೂ ನೀ ನನ್ನ ನೆರಳೇ ಇರ್ಬೇಕಂದ್ರೆ ನಾನು ಬಿಸಿಲಲ್ಲಿ ನಿಂತ್ಕೋಬೇಕಾ? ಬಿಸಿಲಾಗ ಮಳೆಯಾಗ ನಾನು ನಿಂತು ನೀನು ನನ್ನ ನೆರಳಾಗ ನಿಂದಿರ್ತೀಯ. ಹೀಗೆ ವಿರುದ್ಧಾರ್ಥ ತಿಳ್ಕೊಂಡ್ರೆ ಇವ್ರಿಗೆ ಏನೂ ಹೇಳೋದಕ್ಕೆ ಸಾಧ್ಯ. ನಿಮ್ ನೆರಳಾಗಿರ್ಬೇಕು ಅಂದ್ರೆ ಅರ್ಥ ಏನು ಅಂದ್ರೆ ಬಿಸಿಲಾಗಿ ನಿಂದ್ರ ಗಂಡ ಅಂತ ಅಲ್ಲ, ನಾನು ಮನೆ ಕೆಲಸ ಮಾಡಿದ್ರೆ ಒಳ್ಳೆಯದು ಅನ್ನೋದು ಒಳ್ಳೆ ಗೊತ್ತಿತ್ತು. ಮನೆಯೇ ಬೃಂದಾವನ, ಮನಸೇ ಸುಖ ಸಾಧನ, ಆನಂದ ಜೀವನ. ನೋಡಿ ಅದ್ರಲ್ಲಿ ಬರ್ತದೆ ಹೆಣ್ಣಿಗೆ ಏನು ಮಾಡೋದು, ಹೆಣ್ಣು ಹೂವ ಮುಡಿದು. ಹೀಗೆ ಹೆಣ್ಣು ಹೂ ಮುಡಿಬೇಕು, ಸೀರೆ ಉಟ್ಕೋಬೇಕು, ಹಬ್ಬದ ದಿನ ಸಂಭ್ರಮವಾಗಿರ್ಬೇಕು ಅನ್ನೋದು ಬಿಟ್ಟು ಇವ್ರು ಇಲ್ಲ ವ್ಯಾನಿಟಿ ಬ್ಯಾಗ್ ಹಾಕೊಂಡು ನಾನು ಸಿಟಿ ಬಸ್ಸಿಗೆ ಕಾಯ್ತೀನಿ, ಸಿಗಲಿಲ್ಲ ಅಂದ್ರೆ ಓಲಾ ಬುಕ್ ಮಾಡ್ತೀನಿ ಅಂದರೆ ಏನು ಅರ್ಥ ಬಂತು? ಇವತ್ತು ಎಷ್ಟು ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ದುಡಿಯೋರಿದಾರೋ ಆ ಮನೆಯಲ್ಲಿ ಗೌರಿ ಹಬ್ಬ ಅನ್ನೋದು ಕೂಡ ಜ್ಞಾಪಕ ಇಲ್ಲ. ಮತ್ತೆ ಜೊಮಾಟೊ ಟೊಮಾಟೋಗೆ ಫೋನ್ ಮಾಡಿಸಿ ಇವತ್ತು ಯಾವ ಹಬ್ಬ ಸರ್, ಆ ಹಬ್ಬಕ್ಕೆ ಏನು ಫುಡ್ ಬೇಕೋ ಕಳಿಸ್ಬಿಡಿ ಅಂದರೆ ಅದೊಂದು ಮನೇನಾ? ಇವತ್ತು ನೀವು ಉತ್ತರ ಕರ್ನಾಟಕದ ಕಡೆ ಬನ್ನಿ, ನೀವು ಉತ್ತರ ಕರ್ನಾಟಕದ ಕಡೆನೇ ಬಂದರೆ ಅಲ್ಲಿ ಇವತ್ತು ಹೆಣ್ಮಕ್ಳು ಜೋಕಾಲಿ, ಒಂದೇ ಮರಕ್ಕೆ ಜೋಕಾಲಿ ಕಟ್ಟಿ ಎಲ್ಲರೂ ಜೋಕಾಲಿ ಆಡ್ತಾರೆ. ಆ ಜೋಕಾಲಿನ ತೂಗೋನು ಯಾರು ಗೊತ್ತಾ? ಗಂಡಸು ಜೋರಾಗಿ ತೊಳ್ತಿರ್ತಾನೆ. 8-10 ಜನ ಜೋಕಾಲಿಲಿ ಕೂತ್ಕೊಂಡಿರ್ತಾರೆ. ಹಬ್ಬಗಳಲ್ಲಿ ನೋಡ್ಬೇಕು ಅಂದ್ರೆ ಸಿಟಿಲಿ ದುಡಿಯೋ ಹೆಣ್ಣಲ್ಲಿ ಹಬ್ಬ ಅವಳದು ಯಾವತ್ತಿದ್ರು ಜೀನ್ಸು ಪ್ಯಾಂಟು, ಅದು ಅಲ್ಲಲ್ಲಿ ಹರಿದಿರ್ತದೆ. ಆ ಮಾತು ಬೇರೆ, ಅವ್ರು ಹರ್ಕೊಂಡಿರ್ತಾರೋ ಅದೇ ಹರಿದಿರ್ತದೋ ಗೊತ್ತಿಲ್ಲ. ಆ ಹರಿದ ಪ್ಯಾಂಟುಗಳೇ ಹರಕಲು ಜೀವನ ಅವ್ರದ್ದು ಅಂತ. ನೀವು ಹಳ್ಳಿಗಳ ಕಡೆ ಹೋದ್ರೆ ಅಲ್ಲಿ ಇವತ್ತು ನಮ್ಮ ಕೃಷ್ಣೇಗೌಡ ಹಾಕಿದ್ರಲ್ಲ ಆ ವೇಷವನ್ನು ಇವತ್ತು ಎಲ್ಲರೂ ಹಾಕಿರ್ತಾರಲ್ಲಿ. ಗೌಡ ಮಾತ್ರ ಉಳಿದ ದಿನಗಳಲ್ಲಿ ಹಾಕ್ತಾನೆ. ಈ ರೈತರು ಇಂಥ ಡ್ರೆಸ್ ಹಾಕೋದು ಹಬ್ಬಗಳಲ್ಲಿ ಎಂತ ಸೊಗಸು. ಅಲ್ಲಿ ಹೆಂಡ್ತಿರೋರು ಯಾರು ಇರಲ್ಲ. ಏನಪ್ಪ ನೀ ದೂರ ಕೂತೀಯ, ನನಗೆ ಹೆಂಡ್ತಿ ಇಲ್ಲಪ್ಪ, ಎಷ್ಟು ಬೇಜಾರು ಅವನಿಗೆ. ಹೆಂಡತಿಯ ಮನೆ ಗೃಹಲಕ್ಷ್ಮಿ ಅನ್ನೋದೇ ಆ ಕಾರಣಕ್ಕೆ ಅಂತ ಇವರಲ್ಲಿ ಹೇಳ್ತಾರೆ. ಜೀವನದಲ್ಲಿ ಹೆಣ್ಣು ಮಕ್ಕಳಿಗೆ ಇರುವಂಥ ಅರ್ಹತೆ ಅದು ಕೇವಲ ಹಬ್ಬಗಳಿಂದ. ಅವಳು ಮನೆಯಲ್ಲಿದ್ದಾಗಿರುವಂಥ ಸೊಗಸು ಆಫೀಸಿಗೆ, ಅದೇ ಮನೆಯಲ್ಲಿರೋ ಎಲ್ಲೋ ಪುರಾಣದಲ್ಲಿ ಕೇಳಿದ್ವಿ, ದ್ರೌಪದಿಗೆ ಸೀರೆ ಎಳೆದು ಅಪಮಾನ ಮಾಡಿದ್ಬಿಟ್ರೆ ಆಮೇಲೆ ಎಲ್ಲೆಲ್ಲೂ ಇಲ್ಲ. ಯಾಕಂದ್ರೆ ಎಳೆಯಕ್ಕೆ ಸೀರೆನೇ ಇಲ್ಲ, ಇವಾಗ ಪ್ಯಾಂಟ್ ಎಳೆಯೋಕ್ಕಾಗಲ್ಲ. ಹೆಣ್ಣು ಮಕ್ಕಳು ಗೃಹಲಕ್ಷ್ಮಿಯಾಗಿದ್ರೇನೆ ಒಂದು ಸಂತೋಷ. ಇಬ್ಬರು ದುಡಿತಿರೋದ್ಮೇಲೆ ಅಲ್ರಿ, ಇಬ್ಬರು ದುಡಿದ್ರೆ ಈ ದೇಶ ಅದ್ಭುತವಾಗಿ ಉದ್ಧಾರ ಆಗಿರ್ಬೇಕು. ಇವತ್ತಿಗೂ ಆರ್ಥಿಕ ಅಸಮಾನತೆ ಇದೆ, ಇವತ್ತಿಗೂ ನಮ್ಗೆ ದುಡ್ದು ಹಣ ಸಾಲ್ತಿಲ್ಲ. ಗಂಡ ಒಬ್ಬನೇ ದುಡ್ದು ಹಣದಲ್ಲಿ ಎಷ್ಟು ಚೊಕ್ಕವಾಗಿ 8-10 ಮಕ್ಕಳು ಹಡ್ಕೊಂಡು ಜೀವನ ಮಾಡ್ತಿದ್ರು. ಇಬ್ಬರು ದುಡಿದ್ರು ಇವ್ರ ಹಣೆ ಬರ ಯಾಕಿದೆ ಅಂದರೆ ಇವರಿಗೆ ಬೇರೆ ಸಂತೋಷ ಪಡೋದೇ ಗೊತ್ತಿಲ್ಲ. ನಾನು ನನ್ನ ಮಿಸ್ಸಸ್ ಇಬ್ಬರು ದುಡ್ದಿರೋ ದೇಶಗಳು ದಿವಾಳಿ ಆಗಿವೆ, ಏನು ಪ್ರಯೋಜನ ಆಗಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಇಬ್ರು ದುಡಿತಾ ಇದ್ದಾರೆ. ಅತಿ ಹೆಚ್ಚು ವಿಚ್ಛೇದನದ ಕೇಸ್ಗಳು ನಮ್ಮ ದೇಶದಲ್ಲಿ ಇವಾಗ ದಾಖಲಾಗ್ತಾ ಇದೆ ಈಗೋ ಸಮಸ್ಯೆಯಿಂದ. ವಿಚ್ಛೇದನ ಮೊದಲು ಕೋರವಳೆ ಹೆಣ್ಣು, ಹೌದಾ? ಯಾಕೆ ದುಡಿಬೇಕು ಅಂತ ಇವ್ರೇನು ಭರವಸೆ ಕೊಟ್ಟು ಬೀದಿಗೆ ಬಿದ್ರಲ್ಲ, ಮುಗೀತು ಕತೆ. ಸಹೃದಯ ಪ್ರೇಕ್ಷಕರೇ, ಮನೆಯ ಗೃಹಲಕ್ಷ್ಮಿಯಾಗಿ ಶೋಭಿಸಿದರೆ ಮಾತ್ರ ಲಕ್ಷ್ಮಿ ಸಂಪನ್ನತೆ ಅನ್ನೋದು ಸೌಖ್ಯವಾಗಿರುತ್ತೆ. ನಮ್ಮ ಮನೆ ಮಹಾ ಹನಿಯಾದರೆ ಪ್ರಯೋಜನ ಇಲ್ಲ, ಆ ಮನೆ ಮನಿಯಾದರೆ ಚೆನ್ನ ಅನ್ನುವುದಕ್ಕೆ
ಉತ್ತರ ನಾ ಕೊಡುತ್ತೇನೆ ಅಂತ ಹೇಳಿ ಉತ್ತರ ಕರ್ನಾಟಕದ ಬಸವರಾಜ ಮಹಾಮನೆ ಅವರು ಹೇಳುತ್ತಿದ್ದಾರೆ, ವರ ಬೇಕು ಅಂತಂದ್ರೆ ಲಕ್ಷ್ಮಿ ಬೇಕ್ರಿ ಅನ್ನುವ ಮಾತಿಗೆ ಇದೀಗ ನಾವು ಕೇಳೋಣ. ಮೊಟ್ಟ ಮೊದಲನೇದಾಗಿ ನಾನು ಆಫೀಸ್ ಲಕ್ಷ್ಮಿ ಬೇಕು ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರ ಎಮ್ಮಿ ಬೆಣ್ಣಿ ಎಮ್ಮಿ ಕಣ್ಣಿಗೆ ಸಾಲಂಗಿಲ್ಲ. ಇವತ್ತ ಗಂಡ ದುಡ್ದದಂತಂದ್ರೆ ಆ ದುಡ್ದು ರೊಕ್ಕದಾಗ ಸಂಸಾರ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಜೀವನಕ್ಕೆ ಅರ್ಥ ಬರ್ಬೇಕಾಗಿತ್ತಂದ್ರೆ ಈ ಅರ್ಥ ಬಹಳ ಮುಖ್ಯ ಆಗ್ತದೆ ಮನುಷ್ಯನಿಗೆ. ಪ್ರಾಣೇಶ್ವರ್ ಹೇಳಿದ್ರು ಏನಪ್ಪಾ ಅಂತಂದ್ರೆ ಹಬ್ಬಗಳು ಮನೆಯಲ್ಲಿ ಮಾಡಿದ್ರೆ, ಇವತ್ತು ಆಫೀಸ್ ನಲ್ಲಿ ದುಡಿತಕ್ಕಂಥ ಹೆಣ್ಮಕ್ಳು ಮನೆಗೆ ಸೀಮಿತವಾದಂತ ಹಬ್ಬಗಳನ್ನು ಆಫೀಸಿಗೆ ಕೂಡ ತಗೊಂಡೋಗಿದ್ದಾರೆ. ಎಷ್ಟೋ ಆಫೀಸ್ಗಳಲ್ಲಿ ಹಬ್ಬಗಳನ್ನು ಆಚರಣೆ ಮಾಡೋದನ್ನ ನಾವು ನೋಡಿದ್ದೀವಿ. ನಾವು ನಿಮ್ಮಂಥವ್ರು ಅಳಬಾರ್ದು, ಪ್ಲೀಸ್ ಅಳದ್ ನಿಲ್ಸಿ. ನನ್ನ ತ್ರಿಶೂಲ್ ಬಂದು ನನ್ನ ಜೊತೆ ಕೂತು ಪೂಜೆ ಮಾಡೋವರೆಗೂ ನನ್ನ ಪಾಲಿಗೆ ಕಣ್ಣೀರು ಬಿಟ್ಟು ಬೇರೆ ಏನು ಉಳಿದಿದೆ? ನಿಮ್ಮ ಪ್ರೀತಿ ನಿಜವಾದದ್ದು ಶಿವಾನಿಯವರೇ. ನಿಮ್ಮ ಕಣ್ಣೀರು ಸಂಕಟ ನೋಡಿ ಅವನು ಖಂಡಿತ ವಾಪಸ್ ಬಂದೇ ಬರ್ತಾನೆ. ಆ ದೇವ್ರು ಕೂಡ ನಿಮ್ಮ ಪ್ರೀತಿನ ಅಡ್ಡಿ ಮಾಡಲ್ಲ. ಪ್ಲೀಸ್ ಅಳದ್ ನಿಲ್ಸಿ, ನನಗೆ ನೋಡಕ್ಕಾಗ್ತಿಲ್ಲ. ನಿಮ್ ಕಣ್ಣಲ್ಲಿ ಯಾಕೆ ನೀರು ತುಂಬಿದೆ? ಕೆಲವೊಂದ್ಸಲ ಹೃದಯ ಹತ್ತಾಗ ಕಣ್ಣಲ್ಲಿ ನೀರು ಬರುತ್ತೆ. ನಿಮ್ ಹೃದಯ ಕಳ್ತಿದೆ? ನಮ್ಮ ಹೃದಯ ಹತ್ತಾಗ ನಮ್ಮ ಹೃದಯನೂ ಅಳ್ಳೇಬೇಕಲ್ಲ. ಅರ್ಥ ಆಗ್ಲಿಲ್ಲ. ಅರ್ಥ ಆಗೋದು ಬೇಡ ಬಿಡಿ. ನೋಡಿ, ನೀವು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ನಿಮ್ಮ ಹೊಟ್ಟೆ ಖಾಲಿ ಇದೆ, ನೈವೇದ್ಯ ಆಯ್ತಲ್ಲ, ಪ್ಲೀಸ್ ಏನಾದರೂ ತಿನ್ನಿ. ಬೇಕಾದ್ರೆ ನನ್ನ ರಾಣನ ನೈವೇದ್ಯ ಮಾಡಿ ದೇವರಿಗೆ ಬಿಡ್ತೀನಿ. ನನ್ನ ತ್ರಿಶೂಲ್ ಬಂದ್ರೆ ಸಾಕು ನನಗೆ. ನಿಮ್ಮ ಗಂಡನ ಮೇಲಿರೋ ಪ್ರೀತಿಯಿಂದ ನೀವು ಬೆಳಗ್ಗೆಯಿಂದ ಉಪವಾಸ ಇರೋದು, ಮನೆಯವ್ರ ಮುಂದೆ ಏನು ಹೇಳ್ಕೊಳಕ್ಕಾಗದೆ ಒದ್ದಾಡ್ತಾ ಇರೋದು. ಮನಸ್ಸಲ್ಲಿ ಇಷ್ಟೊಂದು ಕಷ್ಟಗಳಿದ್ರೂ ಅದನ್ನ ನೀವೊಬ್ಬರೇ ಅನುಭವಿಸ್ತಿರೋದು. ಈ ಪೂಜೆನ ನಿಮ್ಮ ಪ್ರೀತಿಗೋಸ್ಕರ ಮಾಡ್ತಿರೋದು. ಇದನ್ನೆಲ್ಲ ನೋಡ್ತಿದ್ರೆ ನಿಮ್ಮ ಪ್ರೀತಿ ಎಷ್ಟು ಗ್ರೇಟ್ ಅಂತ ನನಗೆ ಗೊತ್ತಾಗ್ತಿದೆ. ನಿಮ್ಮ ಪ್ರೀತಿನ ಆ ದೇವರು ಕೂಡ ದೂರ ಮಾಡೋಕ್ಕಾಗಲ್ಲ ಶಿವನಿಯವರೇ. ಪಾರ್ವತಿಯವರ ನಿಮಿಷ ಬಂದೆ. ಜನನಿಯವ್ರೆ, ಈ ನೀರ್ ಹಾಕ್ಬೇಡಿ. ಯಾಕೆ ಪಾರ್ವತಿಯವರೇ? ಒಂದ್ ನಿಮಿಷ ಬಂದೇ ಇರಿ. ಅಖಿಲಮ್ಮ ಪ್ರತಿ ವರ್ಷ ಪೂಜೆ ಮಾಡೋಕು ಮುಂಚೆ ಬೆಳಿಗ್ಗೆ ಬೇಗ ಎದ್ದು ಶುದ್ಧವಾದ ನೀರ್ ಹಿಡಿದು ಅದಕ್ಕೆ ಗಂಗೆ ಪೂಜೆ ಮಾಡಿ ಆಮೇಲೆ ಕಲಶಕ್ಕೆ ಹಾಕ್ತಿದ್ರು. ಇವತ್ತು ನಾನು ಹಾಗೆ ಮಾಡಿದೀನಿ. ತಗೊಳ್ಳಿ, ಈ ನೀರ್ನ ಹಾಕಿ.
ಮಾಡ್ತಿದ್ದ ಪೂಜೆ ವಿಧಾನನ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನನ್ನೇ ಹೊಡಿತೀನಿ? ನಾನೇನ್ ಚಿಕ್ಕ ಮಗುನಾ? ನೀವು ಚಿಕ್ಕ ಮಕ್ಕಳ ತರ ಆಡ್ತಿರೋದಕ್ಕೆ ಹೇಳ್ತಿದ್ದೀನಿ. ದೊಡ್ಡೋರು ಸ್ವಲ್ಪ ಘನತೆಯಿಂದ, ಹೊಂದಾಣಿಕೆ, ಗೌರವದಿಂದ ಇರಿ. ಈ ಫ್ಯಾಮಿಲಿನ ಪ್ರೀತಿಸಿ. ಎಲ್ರೂ ಒಟ್ಟಿಗೆ ಸಂತೋಷವಾಗಿರ್ಬೇಕು ಅಂತ ಬೇಡ್ಕೊಳ್ಳಿ. ಮಕ್ಳು ಇಲ್ದಿರೋ ನಿಮ್ಗೆ ನಾನ್ ಮಗಳಿನ ತರ, ನಿಮ್ ಹೆತ್ತು ಮಗಳಿಗಿಂತ ಚೆನ್ನಾಗಿ ನೋಡ್ಕೋತೀನಿ. ಮತ್ತೆ ಏನಾದ್ರೂ ಶುರು ಮಾಡಿದ್ರೋ ನನ್ನಲ್ಲಿರೋ ಹಳೆ ವಸು ಹೀಗ್ ಹೊರಗ್ ಬರ್ತಾಳೆ. ನಿಮ್ಮನ್ನ ಈ ಮನೆಯಿಂದ ಹೊರಗಡೆ ಕಳಿಸ್ತಾಳೆ. ಹುಷಾರಾಗಿರಿ. ಅಭಿ, ಅಭಿ ಬಾರೋ. ಅಭಿ ನೋಡ್ತೀಯನೋ ಅಭಿ, ನಿನ್ ಹೆಂಡತಿ ನನಗೆ ಎಂತೆಂತ ಮಾತಾಡಿದ್ಲು ಅಂತ. ದೊಡ್ಡೋಳು ಅಂತಾನು ನೋಡ್ದೆ ಬಾಯಿ ಬಂದಾಗ ಬೈತಿದ್ದಾಳೆ. ನಿಮ್ಮಪ್ಪ ಅಮ್ಮನೂ ನನಗೆ ಯಾವತ್ತೂ ಇಂಥ ಮಾತಾಡಿಲ್ಲ ಅಭಿ. ನಿನ್ನೆ ಮೊನ್ನೆ ಬಂದಿರೋಳು ನನ್ನ ಮೇಲೆ ದುಡ್ದಾಗ ಹಕ್ಕು ಚಲಾಯಿಸಿದಾಳು ನೋಡು. ನನ್ನೇ ಈ ಮನೆಯಿಂದ ಹೊರಗೆ ಹಾಕ್ತಾಳಂತೆ. ನಿನ್ ಹೆಂಡತಿಗೆ ಸ್ವಲ್ಪ ಬುದ್ಧಿ ಹೇಳು, ಹದ್ದು ಮೀರಿ ಹೋಗ್ಬೇಡ ಅಂತ ಹೇಳು. ಹದ್ದು ಮೀರಿ ಹೋಗ್ತಾರದು ಯಾರು ಅಂತೆ? ನೀವಾ ಅವರಾ? ಅವಳೇ ಅಭಿ. ದೊಡ್ಡವರು ಚಿಕ್ಕವರು ಅಂತ ನೋಡದೆ ಮಾತಾಡ್ತಿದ್ದಾಳೆ. ಆ ಪರಿಸ್ಥಿತಿನ ತಂದ್ಕೊಂಡಿರೋದು ನೀವೇ. ನಾನು ಅವಳು ಹೇಗ್ ಮಾತಾಡ್ತಾಳೆ ಅನ್ಕೊಂಡಿದ್ನೋ ಹಾಗೆ ಮಾತಾಡಿದ್ಲು. ಆದ್ರೆ ನೀನಂತೂ ನಾನ್ ಅನ್ಕೊಂಡಾಗ ಮಾತಾಡಿಲ್ಲ ಅಕ್ಕ. ತುಂಬಾನೇ ಸಾಫ್ಟ್ ಆಗಿ ಮಾತಾಡ್ಬಿಟ್ಟೆ. ನಾನಷ್ಟು ಸಾಫ್ಟ್ ಆಗಿ ಮಾತಾಡೆ ಅವ್ವ ಹೀಗ್ ಸಪ್ಪು ಕೂತಿದ್ದಾಳೆ. ನೀನೇನಾದ್ರೂ ಆ ರಾಜೇಶ್ವರಿ ತಕ್ಕಂಗ್ ಮಾತಾಡಿದ್ರೆ ನಾನು ನೇರವಾಗಿ ಹೋಗಿ ಕರ್ ಬರ್ಬೇಕಿತ್ತು. ನಮ್ಮ ಅವ್ವನಷ್ಟು ಒಳ್ಳೆಯವಳು ಈ ಪ್ರಪಂಚದಲ್ಲ, ಈ ಬ್ರಹ್ಮಾಂಡದಲ್ಲೇ ಯಾರು ಇಲ್ಲ. ಏನಂತೀರ ಅಕ್ಕ ತಂಗಿರ? ಪಕ್ಕ, ನೋ ಡೌಟ್. ಸಮಾಧಾನ ಆಗುಮ ಅಂತ ಪ್ರಯತ್ನ ಪಟ್ಟಂಗೆಲ್ಲ ಸಂಬಂಧಗಳು ಇನ್ನಷ್ಟು ಹದಗೆಡ್ತಾನೆ ಐತೆ. ಅವ್ವ, ಅದಕ್ಕೆ ನೀನೇ ಕಾರಣ ಅಂತ ಅನ್ಕೊಂಡ್ರೆ ಅದ್ ನಿನ್ ತಪ್ಪು. ಅವಳು ಬರ್ಲಿಲ್ಲ ಅಂದ್ರೆ ಏನಾಗೋಗುತ್ತೆ ಬಿಡು. ದೊಡ್ಡದಾಗ ಸವಾಲ್ ಹಾಕಿದಾಳಲ್ಲ ಅಕ್ಕ. ಹೇ, ಅದೆಲ್ಲ ಬರೀ ಬಾಯಿ ಮಾತುಗಷ್ಟೆ. ಅವಳ ಕೈಲಿ ಏನು ಮಾಡಕ್ಕಾಗಲ್ಲ.
ಪೂಜೆಗೆ ಭಕ್ತಿ ಮುಖ್ಯ, ಆಡಂಬರ ಅಲ್ಲ. ಏನಾಯ್ತ್ರವ ಎಲ್ಲ ಸಪ್ಪಗಿದ್ದೀರಿ? ರಾಜಿ ಜೊತೆ ರಾಜಿ ಮಾಡ್ಕೊಳಕ್ ಆಗಲ್ಲ ಅನ್ನೋದನ್ನ ಮತ್ತೊಮ್ಮೆ ಅರ್ಥ ಮಾಡ್ಕೊಂಡ್ವಿ ಅಷ್ಟೆ. ನೀನ್ ಹೇಳು ಶಾಂತಕ, ಏನು? ಮೆಸ್ನಾಗೆ ವಸಿ ಹೆಚ್ಚಿಗೆ ಜನ ಅವ್ರೆ, ಯಾರನ್ನ ಒಬ್ರು ಬರ್ರಿ, ಬಿರ್ರಿ ಕೆಲಸ ಮುಗಿಸ್ಬಿಟ್ಟು ಪೂಜೆಗೆ ಬಂದ್ರಾಯ್ತು. ನಾನೇ ಬರ್ತೀನಿ. ಎಲ್ಲಿ ನನ್ನಿಂದ ಈ ಮನೆಗೆ ಮನೆತನಕ್ಕೆ ಅಪಚಾರ ಆಗುತ್ತೆ ಅನ್ನೋ ಭಯ ಇದೆ ರಾಯ್ರೆ. ಅಂಥದ್ರಲ್ಲಿ ಈಗ ಅತ್ತೆ ಬೇರೆ ಪೂಜೆ ಜವಾಬ್ದಾರಿನೆಲ್ಲ ನನ್ನ ಮೇಲೆ ಹಾಕ್ಬಿಟ್ಟಿದ್ದಾರೆ. ಇದನ್ನ ಹೇಗ್ ನಿಭಾಯಿಸ್ತೀನಿ ಅನ್ನೋ ಆತಂಕ ಕಾಡ್ತಾ ಇದೆ. ಆತಂಕ ಯಾತಕಮ್ಮ ಸತ್ಯ, ನೀನಲ್ಲದೆ ಬೇರೆ ಯಾವುದೇ ಹುಡುಗಿ ಮನೆ ಸೊಸೆ ಆಗಿದ್ರು ಈ ಸಮಸ್ಯೆ ಇದ್ದೇ ಇರ್ತಿತ್ತಲ್ವಾ? ಎಲ್ಲರ ಮನೇಲೂ ರೀತಿ ನೀತಿ ಸಂಪ್ರದಾಯಗಳು ಬೇರೆ ಬೇರೆ ಆಗಿರುತ್ತೆ ಸತ್ಯ. ಯಾರಿಗಾದರೂ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಬೇಕಾದ್ರೆ ಹೊಂದಾಣಿಕೆ ಮಾಡಿಕೊಳ್ಳೇಬೇಕಾಗುತ್ತೆ. ನಿನಗೊಂದು ಸ್ವಲ್ಪ ಜಾಸ್ತಿ ಕಷ್ಟ ಆಗ್ತಾ ಇರ್ಬೋದು ಅಷ್ಟೇ, ಆದರೆ ನೀನು ಹೊಂದಿಕೊಳ್ತೀಯ ಅನ್ನೋ ನಂಬಿಕೆ ನನಗಿದೆ. ಒಂದೊಂದು ಸಾರಿ ನಿಮಗೆ ನನ್ನ ಮೇಲಿರೋ ನಂಬಿಕೆ ಕೂಡ ನನಗೆ ನನ್ನ ಮೇಲೆ ಇರಲ್ಲ ರಾಯ್ರೆ. ಯಾಕಿರಲ್ಲ? ಹಾಂ, ಆಗಲೇ ಹೇಳೋದಿಲ್ಲ ಇದು ಸ್ಪಾನರ್ ಹಿಡಿದಿರೋ ಕೈ ಅಂತ. ಅದು ಬರೀ ಸ್ಪ್ಯಾನರ್ ಹಿಡಿದಿಲ್ಲ ತಾಯಿ, ಚಿಕ್ಕ ವಯಸ್ಸಿನಲ್ಲೇ ಸಂಸಾರದ ಭಾರನ ಹೊತ್ತಿದೆ. ನೋಡಮ್ಮ ಸತ್ಯ, ಯಾವುದಕ್ಕೂ ಭಯ ಪಡಬಾರ್ದು. ನಿನ್ನ ಕೈಲಿ ಎಲ್ಲ ಆಗುತ್ತೆ. ಧೈರ್ಯಂ ಸರ್ವತ್ರ ಸಾಧನಂ ಅಂತಾರಲ್ಲ ಹಾಗೆ. ಧೈರ್ಯ ಇದ್ರೆ ಎಲ್ಲವೂ ಸಾಧ್ಯ. ನೀನು ಈಗ ಧೈರ್ಯ ತಗೋಬೇಕು ಅಷ್ಟೇ. ಆದ್ರೆ ನನ್ನ ಧೈರ್ಯಕ್ಕೂ ಈ ಪೂಜೆಗೂ ಹೊಂದಾಣಿಕೆನೇ ಇಲ್ವಲ್ಲ ರಾಯ್ರೆ? ಯಾಕಿಲ್ಲಮ್ಮ, ನೋಡು ಈ ಹೊತ್ತು ವರಮಹಾಲಕ್ಷ್ಮಿ ಪೂಜೆ ಅಂದರೆ ಅಷ್ಟಲಕ್ಷ್ಮಿಯರು ಮನೆಯಲ್ಲಿ ಸ್ಥಿರವಾಗಿ ನೆಲೆಸಲಿ ಅನ್ನೋ ಮಾಡೋ ಪೂಜೆ. ಸತ್ಯ, ಅಷ್ಟಲಕ್ಷ್ಮಿಯರು ಅಂದರು ಯಾರ್ಯಾರು ಗೊತ್ತಾ? ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಗಜಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ವಿಜಯಲಕ್ಷ್ಮಿ ಮತ್ತೆ ಧೈರ್ಯಲಕ್ಷ್ಮಿ. ನೀನು ನನ್ನ ಮನೆ ಧೈರ್ಯಲಕ್ಷ್ಮಿ ಕಣಮ್ಮ. ನಿನ್ನಿಂದ ಎಲ್ಲನೂ ಸಾಧ್ಯ. ಮನೆ ಹೆಣ್ಮಕ್ಳನ್ನ ಲಕ್ಷ್ಮೀರು ಅಂತ ಪೂಜಿಸೋ ಸಂಸ್ಕೃತಿ ನಮ್ಮದು. ಅಷ್ಟೊಂದ್ ಸೀರೆ ತಯಾರಿಸ್ತಿದ್ದೀರಲ್ಲ ಅಕ್ಕ, ನಮ್ಗೊಂದ್ 2 ಸೀರೆ ತಂದಿದ್ರೆ ಏನಾಗ್ತಿತ್ತು? ಖಂಡಿತ ಸುಮನ, ಆದ್ರೆ ಈಗ ತಾಯಿ ಸ್ಥಾನದಲ್ಲಿರೋರ್ಗೆ ನಾಳೆ ಅಮ್ಮ ಅಂತ ಕರ್ಸ್ಕೊಂಡ್ಮೇಲೆ ನಿನಗೆ ಹಾಸಿನಿ ಅಕ್ಕ ಕೂಡ ಸೀರೆ ಕೊಡ್ತೀನಿ. ನೈನಿ ಹೇಳದ್ಮೇಲೆ ಅದಾದಂಗೆ. ಅತ್ತೆ ಕುಂಕುಮ ಕೊಡು ನೈನಿ. ನಿಮ್ ಹಣೆ ಬರಹ ಚೆನ್ನಾಗಿರ್ಲಿ ಅಂತ ನಾನು ಹಚ್ತಾ ಇರೋ ಕುಂಕುಮ ಅತ್ತೆ ಇದು. ನಾನ್ ನಿಮ್ಮ ಮುಡಿಸ್ತಿರೋ ಈ ಹೂವು ಕಷ್ಟದ ಭಾರನ ಇಳಿಸಿ ಗೆಲುವಿನ ಹಾದಿನ ತೋರ್ಸೋ ಅಂತ ಯೋಚನೆಗಳು ಬರೋದಕ್ಕೆ. ನಿಮ್
ಕೈ ಕೊಡ್ತಿರೋ ಈ ಸೀರೆ ಹೆಣ್ಣಂದ್ರೆ ಸಾಮಾನ್ಯ ಅಲ್ಲ, ಆದಿಪರಾಶಕ್ತಿ ಅಂತ ನಿರೂಪಿಸೋದಕ್ಕೆ. ಈ ಎಲೆ ಅಡಿಕೆ ಕೂಡ ಧೈರ್ಯಕ್ಕೆ ಮತ್ತೆ ಶಕ್ತಿಗೆ ಸೂಚಕ. ತಗೊಳ್ಳಿ. ಇದನ್ನ ಸ್ವೀಕರಿಸಿದ್ದಕ್ಕೆ ತುಂಬಾ ಸಂತೋಷ ಆತ್ತೆ. ತುಂಬಾ ಥ್ಯಾಂಕ್ಸ್ ನಯನಿ. ಕುರುಕ್ಷೇತ್ರದಲ್ಲಿ ಅಭಿಮನ್ಯುಗೆ ಚಿಕ್ಕ ಕತ್ತಿ ಸಿಕ್ಕಿದ್ದಿದ್ರು ಕೌರವರಿಗೆ ಮಣ್ಣು ಮುಕ್ಕಿಸ್ತಾ ಇದ್ದ. ಹಾಗೆ ನನಗೂ ಒಂದ್ ಚಿಕ್ಕ ಅವಕಾಶ ಸಿಕ್ಕಿದ್ರೆ ಮೇಲ್ ಬರ್ತೀನಿ. ನಿಮ್ ಯೋಚನೆ ಏನು ಅಂತ ನಂಗೆ ಗೊತ್ತು ಅತ್ತೆ. ಯಜಮಾನ್ರೆ, ಹೊರಡೋಣ ನಡೀರಿ. ಇಲ್ಲೇ ಇದ್ರೆ ನಮ್ ವ್ಯಾಪಾರ ನಡೆಯೋದಾದ್ರೂ ಹೇಗೆ? ನೋನು ಮಾಮ್, ಹೋಗ್ಬಿಡ್ತೀವಿ. ಏನಾದರೂ ಬೇಕಾದ್ರೆ ಕೇಳೋದಕ್ಕೆ ಸಂಕೋಚ ಪಡಬೇಡಿ. ನೈನಿ ಬಾ. ಬರ್ತೀನಕ್ಕ, ಹೋಗ್ಬರ್ತೀವಿ. ಹೋಗ್ಬಿಡ್ತೀವಿ. ಬೇಡ್ಕೊಳ್ಳಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಹೋಗ್ತಿದ್ದಾರೆ. ನೋಡಿದ್ರ ಆಂಟಿ? ಬೇರೆ ಏನೋ ದಾರಿ ಇದೆ ಅನ್ಕೊಂಡಿದೀರಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.